ನೀಟ್ ಪ್ರಶ್ನೆ ಪತ್ರಿಕೆ ಪರೀಕ್ಷೆಯ ಒಂದು ಸೋರಿಕೆ ಆಗಿರುವಂತಹ ವಿಚಾರ ಏನಿದೆ ಆ ಒಂದು ವಿಚಾರಕ್ಕೆ ಕೇಂದ್ರ ಸರ್ಕಾರನೇ ನೇರ ಹೊಣೆ ಅಂತ ಹೇಳಿ ತುಮಕೂರಿನಲ್ಲಿ ಮುರಳೀಧರ್ ಹಾಲಪ್ಪ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಕೇಂದ್ರದ ವಿರುದ್ಧ. ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ಆಕ್ರೋಶವನ್ನು ಹೊರಹಾಕಿರುವಂತದ್ದು ನ್ಯಾಯಕ್ಕಾಗಿ ಪೋಷಕರಿಂದಲೇ ಜಿಲ್ಲೆಯಾದ್ಯಂತ ಆಂದೋಲನವಾಗಲಿದೆ, ಪರೀಕ್ಷೆಗಳನ್ನು ಮುಂದೂಡುವಂತೆ ಒತ್ತಾಯಿಸಿ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಡಾಕ್ಟರ್ ಬಾಲಗುರುಮೂರ್ತಿ ಅವರಿಗೆ ಒತ್ತಾಯಿಸಿರುವಂತಹ ಮುರಳೀಧರ್ ಹಾಲಪ್ಪ ಕೇಂದ್ರ ಸರ್ಕಾರದ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವೈಫಲ್ಯವನ್ನ ಕೇಂದ್ರ ಸರ್ಕಾರನೇ ಹೊರಬೇಕು. ಪರೀಕ್ಷೆಯ ಪ್ರಾವಿತ್ಯತೆಯನ್ನ ಕಾಪಾಡೋದ್ರಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿದೆ. ಹಲವಾರು ಕನಸುಗಳನ್ನ ಪೋಷಕರು ಮತ್ತೆ ಮಕ್ಕಳು ಕಟ್ಕೊಂಡಿರ್ತಾರೆ, ಶ್ರಮವನ್ನ ಹಾಕಿ ಎಕ್ಸಾಮ್ಗೆ ಅಂತಾನೆ ಹೇಳಿ ಪ್ರಿಪೇರ್ ಆಗಿರ್ತಾರೆ. ಆದ್ರೆ ಇಲ್ಲಿ ಕೇಂದ್ರ ನಡೆಸುವಂತಹ ಕೇಂದ್ರ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಏನಿದೆ ಆ 9 ವರ್ಷಗಳಲ್ಲಿ 4 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಅಂತಹ ಸಮಸ್ಯೆಗಳಿಂದ ಭವಿಷ್ಯವನ್ನ ರೂಪಿಸ್ಕೊಳ್ಬೇಕಾಗಿದ್ದಂತ ವಿದ್ಯಾರ್ಥಿಗಳ ಜೀವನಕ್ಕೆ ಒಂದು ಅಡ್ಡ ಬಂದಂತಾಗಿದೆ. ಅವ್ರ ಕನಸುಗಳೆಲ್ಲ ಕರ್ಗೋಗ್ಬಿಟ್ಟಿದೆ. ಇದು ಆತಂಕವನ್ನ ಸೃಷ್ಟಿ ಮಾಡಿರುವಂಥದ್ದು. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಅವಾಂತರದ ವಿರುದ್ಧ ಪೋಷಕರು ನ್ಯಾಯಕ್ಕಾಗಿ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಆಂದೋಲನವನ್ನ ಹಮ್ಮಿಕೊಳ್ಳಲಿದ್ದಾರೆ ಅಂತ ಹೇಳಿ ರಾಜ್ಯ ಕೆಪಿಸಿಸಿ ಉಪಾಧ್ಯಕ್ಷ ಹಾಗೆ ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ತಿಳಿಸಿದ್ದಾರೆ. ಸೊ ಇದೇ ವೇಳೆಯಲ್ಲಿ ಡಿಡಿಪಿಯುಗೆ ಮನವಿಯನ್ನ ಸಲ್ಲಿಕೆ ಮಾಡಿರುವಂಥ ಹಾಲಪ್ಪ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ. ನೋಡೋಣ. ಇಡೀ ದೇಶದಾದ್ಯಂತ ವಿದ್ಯಾರ್ಥಿಗಳು ಯಾರು ನೀಟ್ ಪರೀಕ್ಷೆ ಬರೆದಿದ್ದಾರೆ ಅದಕ್ಕಿಂತ ಹೆಚ್ಚಿಗೆ ಅವರ ಪೋಷಕರು, ಅದರಲ್ಲೂ ತಾಯಂದಿರು 3-4 ವರ್ಷ ಮಕ್ಕಳನ್ನ ಕಣ್ಣಿನ ರೆಪ್ಪೆ ಥರ ಕಾಪಾಡಿ ಶ್ರಮ ವಹಿಸಿ ಆ ವಿದ್ಯಾರ್ಥಿಗಳದಕ್ಕಿಂತ ಹೆಚ್ಚಿಗೆ ತಾಯಂದಿರೇ ನಿದ್ದೆಗೆಟ್ಟು ಪರೀಕ್ಷೆಗೆ ರೆಡಿ ಮಾಡಿಸಿದ್ರು. ಅವ್ರನ್ನ ಜೊತೆ ಕೂತ್ಕೊಂಡು ಧೈರ್ಯ ಕೊಟ್ಟು ಕಾಫಿ ಮಾಡಿಕೊಟ್ಟು ಅಡುಗೆ ಮಾಡಿಸ್ಕೊಟ್ಟು ಬೆಳಿಗ್ಗೆನೇ 4 ಗಂಟೆಗೆ ಎಬ್ಬಿಸಿ ಈಗ ಅದೆಲ್ಲ ನೀರಲ್ಲಿ ಹೋಮ ಮಾಡಿರೋ ಥರ ಆಗಿದೆ. ಇದು 4ನೇ ಬಾರಿ ರಿಪೀಟ್ ಆಗ್ತಾ ಇದೆ. ಇದು ಕೇಂದ್ರ ಸರ್ಕಾರದ ಧರ್ಮೇಂದ್ರ ಪ್ರಧಾನ್ ಅವರು, ಕೇಂದ್ರ ಶಿಕ್ಷಣ ಸಚಿವರು, ಹಿಂದಿನ HRD ಇದಕ್ಕೆ ಒಂದು ರಿಯಾಕ್ಷನ್ ಕೊಡ್ತಾ ಇಲ್ಲ ಮಾಧ್ಯಮಕ್ಕೆ. ನಿನ್ನೆ ಬೆಳಿಗ್ಗೆಯಿಂದ ಟ್ರೈ ಮಾಡ್ತಿದ್ದಾರೆ ಮೀಡಿಯಾ ಹೌಸ್ನವರು, ಒಬ್ರಿಗೂ ನೋ ಕಾಮೆಂಟ್ಸ್ ಅಂತ ಹೇಳ್ತಿದ್ದಾರೆ. ಮೊದಲು ತನಿಖೆ ಆಗಲಿ ಅಂತಾರೆ. ಯಾವ ತನಿಖೆ? CBI ತನಿಖೆ. ಅದೇನು 1 ದಿವಸ 2 ದಿವಸಕ್ಕೆ ಆಗ್ತಾವ? ಅದು ಅಲ್ಲಿ ತನಕ ಜವಾಬ್ದಾರಿ ಹೊತ್ತಂಥ ಶಿಕ್ಷಣ ಸಚಿವ ಶ್ರೀಯುತ ಧರ್ಮೇಂದ್ರ ಪ್ರಧಾನ್ ಅವರು ಇದ್ರ ಬಗ್ಗೆ ಯಾವುದೇ ಹೇಳಿಕೆ ಕೊಡಲ್ಲಂತೆ. ಅವ್ರ ಪರವಾಗಿ ಆಫೀಸರು ಡೈರೆಕ್ಟರ್ ಜನರಲ್ಲು ಅಭಿಷೇಕ್ ಸಿಂಗ್ ಅವರು ಈ ಟೆಸ್ಟಿಂಗ್ ಏಜೆನ್ಸಿ ಅವರು ಇದಕ್ಕೆ ಹೇಳಿಕೆ ಕೊಡ್ತಾ ಇದ್ದಾರೆ. ಇಲ್ಲಿ ಆಗಿರೋ ನೀಟ್ದು ಏನೋ ಪ್ರಮಾದ ಆಗಿದೆ, ದುಷ್ಕೃತ ಆಗಿದೆ, ಭಯೋತ್ಪಾದಕರು ಇದರಲ್ಲಿ ಏನೋ ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಜನಗಳು ಮೈಂಡ್ಸೆಟ್ನ ಹೆಂಗೆ ಡೈವರ್ಟ್ ಮಾಡ್ತಾರೆ ಅಂತ ಹೇಳಿದರೆ ಇದಕ್ಕೂ ಟೆರರಿಸಮ್ಗೂ ಏನು ಸಂಬಂಧ ಯಾವ ಪೇರೆಂಟ್ಸ್ಗೂ ಅರ್ಥ ಆಗ್ತಾ ಇಲ್ಲ. ಇದು ಇನ್ನೊಂದು ಹೇಳ್ತಿದ್ದಾರೆ, ಇದು ನಾವೆಲ್ಲ ದುಡ್ಡನ್ನ ರೀಫಂಡ್ ಮಾಡಿಬಿಡ್ತೀವಿ, ಇನ್ನೊಂದ್ಸಲಿ ರೀಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಎಲ್ಲ ರಾಜ್ಯ ಸರ್ಕಾರಗಳು 3 ವರ್ಷದಿಂದ ಕೇಂದ್ರ ಸರ್ಕಾರನ ಒತ್ತಾಯ ಮಾಡ್ತಿದ್ದಾರೆ, ನಮಗೆ ಬಿಟ್ಕೊಟ್ಬಿಡಿ ಜವಾಬ್ದಾರಿ, ನಾವೇ ಇದನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತೀವಿ. ಉದಾಹರಣೆಗೆ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದೆ, KE, ಎಷ್ಟು ಚೆನ್ನಾಗಿ ಸಮರ್ಥವಾಗಿ ದಕ್ಷತೆಯಿಂದ ಪರೀಕ್ಷೆಗಳ್ನ ನೀಟ್ದೇ ಆಗಿರ್ಬೋದು, CET ಆಗಿರ್ಬೋದು, ಜೊತೆಗೆ ಹಲವಾರು ಇಲಾಖೆ ಪರೀಕ್ಷೆಗಳ್ನು ಯಶಸ್ವಿಯಾಗಿ ಅವರು ಮಾಡಿಕೊಂಡು ಬಂದಿದ್ದಾರೆ. ಈಗ ಶ್ರೀಯುತ ಪ್ರಸನ್ನ ಅವರಿದ್ದಾರೆ, ಅದಕ್ಕೆ ಡೈರೆಕ್ಟ್ರಾಗಿ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡ್ತಿದ್ದಾರೆ. ನಮಗೆ ಬಿಟ್ಟುಕೊಟ್ರೆ ಡಿಸೆಂಟ್ರಲೈಸ್ ಮಾಡಿದರೆ ಇನ್ನು ಚೆನ್ನಾಗಿ ನಡೆಯುತ್ತೆ. ಎಲ್ಲೇ ತಪ್ಪುಗಳಾದರೆ ಪ್ರಮಾದಗಳಾದರೆ ತಕ್ಷಣ ನಾವು ಅದನ್ನು ಏನು ಲೀಕೇಜ್ ಇರುತ್ತೆ ಅದನ್ನ ಪ್ಲಗ್ ಮಾಡ್ಬೋದು. ಇದು ಸಮುದ್ರ ಇದ್ದಂಗಿದೆ. ಇದು ನಾವೆಲ್ಲರೂ ಖಂಡಿಸೋದು ಒಂದೇ ಅಲ್ಲ, ಇದು ಕೇಂದ್ರ ಸರ್ಕಾರದಿಂದ ಜವಾಬ್ದಾರಿಯುತ ಆಗಿರ್ತಕ್ಕಂಥವ್ರು ಇದಕ್ಕೆ ತಕ್ಷಣ ಹೇಳಿಕೆ ಕೊಡಬೇಕು, ಪೇರೆಂಟ್ಸ್ಗಳಿಗೆ ಇದನ್ನು ಸಮಾಧಾನ ಮಾಡಬೇಕು. ಅದರ ಜೊತೆಗೆ ಎಲ್ಲ ಸ್ಟೇಟ್ನವರು ಒಕ್ಕೋರ್ಲಿಂದ ಕೇಳ್ತಿರೋದು, ಮೊಟ್ಟ ಮೊದಲಿಗೆ HRD ಮಂತ್ರಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟು ನೀನು ಅಸಮರ್ಥರಾಗಿದ್ದೀರಾ, ಹೊರಗಡೆ ಬನ್ನಿ ಅಂತೇಳಿ ಕೇಳ್ತಾ ಇದ್ದಾರೆ. ಇದು ಪೋಷಕರೇ ಇದನ್ನು ಕೇಳ್ತಿದ್ದಾರೆ.